ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಮೀನರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಇನ್ನೆಲ್ಲ ಫಲಾನುಫಲ ಇದೆ ನೋಡೋ ಬನ್ನಿ. ನಿಮಗೆ ಈ ತಿಂಗಳು ಒಬ್ಬಂಟಿತನ ಕಾಡ್ತಿರತ್ತೆ. ನಿಮ್ಮ ಕಷ್ಟಗಳನ್ನ ಯಾರ ಹತ್ರ ಕೂಡ ನಿಮಗೆ ಹೇಳ್ಕೊಳಕ್ ಆಗ್ತಿರಲ್ಲ. ಕೂದಲು ಉದ್ರೋ ಸಮಸ್ಯೆ ನಿಮ್ಗೆ ಈ ತಿಂಗಳು ಕಾಡ್ಬೋದು. ನೀವು ನಿಮ್ಮನ್ನ ಗಮನಿಸಿ, ಬೆಳಿಗ್ಗೆ ಹೊತ್ತು ನೀವು ಯಾವಾಗ್ಲೂ ಟೆನ್ಷನ್ ಇರ್ತೀರಾ, ಅದು ಸಂಜೆ ಹೊತ್ತು ಯಾವಾಗ್ಲೂ ಖುಷಿಯಾಗಿರ್ತೀರಾ. ಭೂಮಿ ವಿಚಾರದಲ್ಲಿ ಹುಷಾರಾಗಿರಿ. ವಾಹನ ಓಡಿಸುವಾಗ ಬೇರೆಯವ್ರ ಅಡ್ಡ ಬಂದು ಏನಾದ್ರೂ ಪ್ರಾಬ್ಲಮ್ಸ್ ಆಗ್ಬೋದು, ಹುಷಾರಾಗಿರಿ. ಹಿಂದೆ ಮಾಡಿದ್ದ ತಪ್ಪು ನಿರ್ಧಾರಗಳು ಈ ತಿಂಗಳು ಕಾಡ್ತಿರುತ್ತೆ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆಲ್ಲ ಮದುವೆ ಪ್ರಸ್ತಾಪಗಳಾಗತ್ತೆ. ದಾಂಪತ್ಯದಲ್ಲಿ ತುಂಬಾ ಟೆನ್ಷನ್ಸ್ ಇರುತ್ತೆ. ಬೇರೆಯವರು ನೋಡೋರ್ ದೃಷ್ಟಿಗೆ ಮಾತ್ರ ನೀವು ಚೆನ್ನಾಗಿರ್ತೀರಾ. ನಿಮ್ಮ ಮನಸ್ಥಿತಿಯಲ್ಲಿ ಖಂಡಿತವಾಗ್ಲೂ ನೆಮ್ಮದಿ ಇರಲ್ಲ. ಯಾರಿಗೆಲ್ಲ ಉದ್ಯೋಗ ಸಿಗ್ತಿರಲ್ಲ, ಖಂಡಿತವಾಗ್ಲೂ ಈ ತಿಂಗಳು ಸಿಗೋ ಸಾಧ್ಯತೆ ಇದೆ. ಎಷ್ಟು ಗಟ್ಟಿ ಮನ್ಸಿದ್ರು ಕೂಡ ಈ ತಿಂಗಳು ನೀವು ಕರಗ್ತೀರಾ. ಆಗ ನಿಮ್ಮ ನಿಜವಾದ ಪ್ರೀತಿ ಹುಡ್ಕೊಂಡು ನೀವು ಹೋಗ್ತೀರಾ. ಜುಲೈ 15ರ ನಂತರ ಈ ತಿಂಗಳು ನಿಮ್ಗೆ ಎಲ್ಲಾ ಕೆಲಸ ಮಾಡೋದಕ್ಕೂ ಒಂದು ಚೈತನ್ಯ ಸಿಗುತ್ತೆ ಹಾಗೂ ಧೈರ್ಯ ಸಿಗುತ್ತೆ. ತುಂಬಾ ದಿನಗಳಿಂದ ಯಾರಿಗೆಲ್ಲ ಮಕ್ಕಳಾಗ್ತಿರಲ್ಲ ಅವ್ರಿಗೆ ಸಿಹಿ ಸುದ್ದಿ ಸಿಗೋ ಸಾಧ್ಯತೆ ಇದೆ. ಶತ್ರುಗಳಿಂದ ನಿಮ್ಗೆ ಸ್ವಲ್ಪ ತೊಂದರೆಗಳಿರುತ್ತೆ. ಮನೆಗೆ ಬೇಗ ಬಂದು ಸೇರ್ಕೋಬೇಕಾಗತ್ತೆ. ಈ ತಿಂಗಳು ಹಲವಾರು ಅವಕಾಶಗಳು ಬರುತ್ತೆ, ಅದನ್ನ ನೀವು ಕರೆಕ್ಟ್ ಆಗಿ ಚೂಸ್ ಮಾಡಿ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಒಂದು ತಿಂಗಳು ತುಂಬಾ ಲಾಭ ಸಿಗ್ತಿರುತ್ತೆ, ಒಂದು ತಿಂಗಳು ತುಂಬಾ ನಷ್ಟ ಅನುಭವಿಸ್ತಿರ್ತೀರಾ. ನಿಮ್ಮ ಜೀವನ ಏನೂ ಆಗಿರಲ್ಲ, ನೀವು ಕಳ್ಕೊಂಡು ಇರಲ್ಲ, ಆದ್ರೆ ನಿಮ್ಮ ಮನಸ್ಥಿತಿ ಬೇಜಾರು ಪಡಿಸ್ತಿರುತ್ತೆ. ಅದರಲ್ಲಿ ತುಪ್ಪ ದೀಪ ಹಚ್ಚೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು ಪರಿಹಾರಗಳಾಗತ್ತೆ.